ನನ್ನ ಪ್ರಶ್ನೆ ಬಂದು, ನೀವು ಹೇಳಿದ್ರೆ ನೀರಾವರಿ ಬಗ್ಗೆ ನಮಗೆ ಉತ್ತರ ಕರ್ನಾಟಕದಲ್ಲಿ ಬೇಕಂತ. ಇದೇ 3 ರೈತರ ಕಾಯ್ದೆ ಬಂದಾಗ ಅವರು ರೈತರು 1 ತಿಂಗಳವರೆಗೂ ಹೋರಾಡ್ತಾರೆ. ನೀವು ಒಂದು ಮಾತು ಹೇಳ್ತೀರಾ, ಇದು ಹೋರಾಟ ರೈತರ ಹೋರಾಟ ಅಲ್ಲ, ದೇಶದ್ರೋಹಿಗಳ ಹೋರಾಟ ಅಂತ. ನಮಗೆ ಆ ಜೋರ ಕೆಮ್ಮದ್ರೆ ಈಗ ಸತ್ತೋಗಿದೆ ನಮಗೆ. ಸೊ ನೀವು ಬಿಜೆಪಿ ವಿರುದ್ಧ ಯಾರಾದ್ರೂ ರೈತರೇ ಆಗಿರ್ಬೋದು ಅಥವಾ ನಾರ್ಮಲ್ ಪ್ರಜನೆ ಆಗಿರ್ಬೋದು ವಿರುದ್ಧ ಮಾತಾಡಿದ್ರೆ ಅವರು ದೇಶದ್ರೋಹಿ ಆಗಕ್ ಸಾಧ್ಯನಾ? ಯಾಕಂದ್ರೆ ಭಾರತದ ಬೆನ್ನೆಲುಬೆ ಬಂದು ರೈತರು. ಸೊ ನೀವು ಈ ತರ ಹೇಳ್ತೀರಾ ಅದನ್ನ ಒಂದು ಮಾತು, ಇದು ರೈತರ ಹೋರಾಟ ಅಲ್ಲ, ದೇಶದ್ರೋಹಿಗಳ ಹೋರಾಟ ಅಂತ. ಇವನೇ ನನಗೆ ಕೌಂಟರ್ ಕೊಡ್ತಾವನೆ, ಈಗ ನಾನು ಕೊಡ್ತೀನಿ ನೋಡಿ ಕೌಂಟ್ರು. ಬೆಚ್ಚೆ ಬದ್ದು ಬಿಡಬೇಕು. ಈಗ ಅಲ್ಲಿ ಏನಾಯ್ತು, ದಿಲ್ಲಿ ಬಲ್ಲಿ ವರ್ಷಾನುಗಟ್ಲೆ ಕೂತ್ರು. ಇವತ್ತು ಆ ಕಾನೂನು ವಾಪಸ್ ತಗೊಂಡಿದ್ರಿಂದ ಲಾಭ ಏನಾಯ್ತು? ಅವ್ರು ಹೋರಾಟ ಗೆದ್ರು. ಅದು ರೈತನಿಗೆ ಅನ್ಯಾಯ ಆಯಿತು. ರೈತ ತನ್ನ ಎಲ್ಲಿ ಬೇಕಲ್ಲಿ ಇಡೀ ದೇಶದಲ್ಲಿ ಮಾರಾಟ ಮಾಡುವಂಥ ಅಧಿಕಾರ ಕಳ್ಕೊಂಡ. ಇವತ್ತೇನಾಯ್ತು, ಉತ್ತರ ಪ್ರದೇಶದ ಚುನಾವಣೆಯನ್ನು ಗಮನದಲ್ಲಿಟ್ಟು ಮಹೇಂದ್ರ ಸಿಂಗ್ ಟಿಕಾಯ್ತು ಹೋರಾಟ ಮಾಡಿದ್ರು. ಏನಾಯ್ತು ಮಹೇಂದ್ರ ಸಿಂಗ್ ಟಿಕಾಯ್ತು ಪರಿಸ್ಥಿತಿ? ಜನ ಅಲ್ಲಿ ತಿರಸ್ಕಾರ ಮಾಡಿದ್ರಲ್ಲ ನಿಮ್ಮ ಇದಕ್ಕೇ. ಹೋರಾಟದು ಪ್ರಾಮಾಣಿಕವಾಗಿ ಆ ಹೋರಾಟದಲ್ಲಿ ಅವ್ರದ್ದು ಕೇವಲ ನರೇಂದ್ರ ಮೋದಿಯವ್ರನ್ನ ಡಿಫೇಮ್ ಮಾಡಬೇಕು ಅನ್ನೋದು. ಇವತ್ತು ಕೆಂಪು ಕೋಟೆ ರಾಷ್ಟ್ರಧ್ವಜ ಹಾರುವಲ್ಲಿ ಹೋಗಿ ನೀವು ಮಾಡದಂಥದ್ದು ಇದೆಲ್ಲ ರೈತರ ಹೋರಾಟ್ರೆ. ಏನು ಉಪಾಧ್ಯಕ್ಷ ಈ ರೇಂಜ್ ರೇಸ್ ಆಗ್ಬಿಟ್ರಿ? ಮತ್ತೆ ಬೇಸಾಕರು ಅವ್ರಿಗೆ ಎಷ್ಟು ಇರ್ಬೇಕಾದ್ರೆ ಇನ್ ತಂದಾಕರು ನಮ್ಗೇನು ಎಷ್ಟು ಇರ್ಬೇಡ. ರೈತರ ಹೋರಾಟ ಅಂದ್ರೇನು? ಟ್ರ್ಯಾಕ್ಟರ್ನಲ್ಲಿ ಬಂದು ಬಸ್ಗಳಿಗೆ ಗುದ್ದೆ ರಾಷ್ಟ್ರಧ್ವಜ ಹಾರಿಸುವಂಥ ಕಂಬದ ಮೇಲೆ ಒಂದು ಯಾವುದೋ ಒಂದು ಅಕಾಲಿ ದಳದ ಒಂದು ಬಾವುಟ ಖಾಲಿಸ್ತಾನದ್ದು ಮತ್ತು ದೇಶ ವಿರೋಧಿ ಚಟುವಟಿಕೆ ಅಲ್ಲಿ ಖಾಲಿಸ್ತಾನಗಳು ಅಲ್ಲಿ ಅವ್ರದ್ದು ಏನು ಅನ್ನೋದು ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಅದಕ್ಕೆ ಅದು ರೈತರ ಹೋರಾಟ ಅಲ್ಲ. ಇವತ್ತಾದರೂ ನಾನು ಹೇಳ್ತಾ ಇದ್ದೀನಿ, ಇದು ಇಡೀ ದೇಶದಲ್ಲಿ ಒಂದು ರೀತಿ ಅಸುರಕ್ಷತೆಯನ್ನು, ದೇಶದ್ರೋಹಿಗಳ ಒಂದು ಚಟುವಟಿಕೆಗೆ ಇಂಬು ಕೊಡುವಂಥ ಕೆಲಸ ಅಲ್ಲಿ ಆಯಿತು. ಬಂದ್ಬಿಟ್ಟಲ್ಲ ನನಗೆ ಹೇಳಕ್ಕೆ. ಚೆನ್ನಾಗಿ ಗೈಬೇಕು. ಯಾರು ಸರ್? ನಾನೇ ಕಣಪ್ಪ, ಬಾರಪ್ಪ. ಏನು ರೈತರಿಗೆ ಹಾನಿ ಆಯಿತು ಹೊರತು ಪ್ರಧಾನಮಂತ್ರಿಗಳು ನೋಡಿದ್ರು, 1 ವರ್ಷ ಕಾಯ್ದರು, ಎಲ್ಲಾನು ಕನ್ವಿನ್ಸ್ ಮಾಡಿದ್ರು. ಇವತ್ತು ಅದರಿಂದ ಏನೂ ಲಾಭ ಆಗಲಿಲ್ಲ ಅಷ್ಟೇ.